ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ಬ್ಯಾನ್ಗೆ ಹೆಜ್ಜೆ ಇಟ್ಟ ಕೈ ಸರ್ಕಾರ. ಪ್ರಿಯಾಂಕ್ ಖರ್ಗೆ ಅವರಿಂದ ಅತ್ಯಂತ ದೊಡ್ಡ ಸ್ಟೆಪ್ ಒಂದು ಈಗ ಇಡೀ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋ ಹೊತ್ತಲ್ಲೇ ಖರ್ಗೆ ಅವ್ರಿಗೆ ಶಾಕ್. ಯಾವ ರೀತಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, RSS ವಿಚಾರದಲ್ಲಿ ಕಾಂಗ್ರೆಸ್ ಕಿಡಿಕಾರೋದು, ತಾಲಿಬಾನ್ ಬೇರೆ ಎಲ್ಲ RSS ಬೇರೆ ಎಲ್ಲ ಅಂತ ವಾಗ್ದಾಳಿ ನಡೆಸೋದು, RSS ಒಂದು ಭಯೋತ್ಪಾದಕ ಸಂಘಟನೆ ಅಂತ ಹೇಳೋದು, ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಮತ್ತು RSS ಹಿಂದೆ ಬಹಳಷ್ಟು ಬಾರಿ ಬ್ಯಾನ್ ಆಗಿ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದು ಇಂಥದ್ದೆಲ್ಲ ನಡೆದಿರೋದೆ. ಈಗ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋ ಸುದ್ದಿ ನೀವು ಈಗಾಗಲೇ ಗಮನಿಸಿರಬಹುದು. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವ್ರಿಗೆ ಲೆಟರ್ ಬರೆದಿದ್ದಾರೆ ನಿರ್ಬಂಧದ ಬಗ್ಗೆ. ಅಂದರೆ ಕಂಪ್ಲೀಟ್ ಸಂಘಟನೆ ನಿರ್ಬಂಧ ಮಾಡೋಕ್ಕೆ ಅವಕಾಶ ಇಲ್ಲ ರಾಜ್ಯ ಸರ್ಕಾರದ ಬಳಿ. PFI ನಿರ್ಬಂಧ ಮಾಡಿದ್ರ ಕಡೆಗೆ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಾಗಿ ಬಂತು. PFIದೆಲ್ಲ ಕೇಸ್ ವಾಪಸ್ ತೊಗೊಂಡ್ರು ಅಂತ ಆಕ್ರೋಶಕ್ಕೆ ಕಾರಣ ಆಗಿತ್ತು. PFI ನಿಷೇಧ ಅಟ್ಲೀಸ್ಟ್ ಅವರು ಚಟುವಟಿಕೆ ನಿರ್ಬಂಧ ಮಾಡೋ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಂಡಿತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರಿದ್ದಾಗ. BJPಗೆ ಬಂದಾಗ ಇವರು ಡಿಮ್ಯಾಂಡ್ ಮಾಡೋದು, ಇವರಿದ್ದ ಕೇಸ್ ವಾಪಸ್ ತಗೊಳ್ಳೋದು ಅನ್ನೋ ರೀತಿಯಲ್ಲೆಲ್ಲ ಜಟಾಪಟಿಗೆ ಕಾರಣ ಆಗಿತ್ತು. ಸೊ ಇದು RSS ಆಗಲಿ ಯಾವುದೇ ಸಂಘಟನೆ ಆಗಲಿ ರಾಜ್ಯ ಸರ್ಕಾರ ಬ್ಯಾನ್ ಅಂದರೆ ಕಂಪ್ಲೀಟ್ ಬ್ಯಾನ್ ಮಾಡೋದಕ್ಕಾಗಲ್ಲ. ಆದರೆ ಅವರ ಚಟುವಟಿಕೆ ನಿಯಂತ್ರಿಸೋದಕ್ಕೆ ಈಗ ಸ್ಟೆಪ್ ತಗೊಳ್ತಿರೋದು. ಯಾವ ಥರ ಸರ್ಕಾರಿ ಸ್ಥಳಗಳಲ್ಲಿ ತನ್ನ ಚಟುವಟಿಕೆಗಳನ್ನು ನಡೆಸದಂತೆ. ಶಾಲಾ ಕಾಲೇಜು ಮೈದಾನದಲ್ಲಿ ಅವರು ನಕಾರಾತ್ಮಕ ಆಲೋಚನೆಯನ್ನು, ಸಂವಿಧಾನಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಮಾಡ್ತಾರೆ. ಪೊಲೀಸರ ಅನುಮತಿ ಇಲ್ಲದೆ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾರೆ. ಒಂದು ರೀತಿ ಸಮಾಜವನ್ನು ಬೆದರಿಸೋ ಕೃತ್ಯವನ್ನು ಸರ್ಕಾರದ ಜಾಗದಲ್ಲಿ ಯಾಕೆ ಮಾಡಬೇಕು ಇವರು? ಹಾಗಾಗಿ ಸರ್ಕಾರಿ ಜಾಗದಲ್ಲಿ ಅದನ್ನೆಲ್ಲ ಮಾಡಬಾರ್ದು. ಶಾಲೆಗಳು, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಮೈದಾನಗಳು, ಉದ್ಯಾನವನ, ಮುಜರಾಯಿ ಇಲಾಖೆ, ದೇವಸ್ಥಾನ, ಪುರಾತತ್ವ ಇಲಾಖೆ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಶಾಖೆ, ಸಾಂಘಿಕ ಅಥವಾ ಬೈಠಕ್ ಹೆಸರಲ್ಲಿ ನಡೆಯುವಂಥ ಎಲ್ಲ ಬಗೆಯ ಚಟುವಟಿಕೆಗಳನ್ನು ನಿಷೇಧಿಸೋದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ಲಾನ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರು ಪತ್ರ ಬರೆದಿದ್ದಾರೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ತಕ್ಷಣ ಪರಿಶೀಲಿಸಿ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯನವರು ಕೂಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಂದರೆ ಪ್ರಾಸೆಸ್ಸನ್ನು ಸಿದ್ದರಾಮಯ್ಯನವರು ಶುರು ಮಾಡಿದ ಹಾಗೆ ಏನೇನು ಮಾಡಬಹುದು ನೋಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮಿನಿಸ್ಟರು ಪತ್ರ ಬರಿತಾ ಇದ್ದ ಹಾಗೆ ಅದು ಕೂಡ ಕ್ವಿಕ್ ಆ್ಯಕ್ಷನ್ ಆಗಬೇಕು, ಕೂಡಲೇ ಪರಿಶೀಲಿಸಿ ಅಂತ ಈಗ ಸಹಿ ಮಾಡಿದ್ದಾರೆ. ಈ ಪ್ರಕ್ರಿಯೆಗೆ ಸಿದ್ದರಾಮಯ್ಯನವರೇ ಸಹಿ ಮಾಡಿದ್ದು. BJP ಮುಗಿಬಿದ್ದಿದೆ. ತಾಕತ್ತಿದ್ರೆ ಬ್ಯಾನ್ ಮಾಡಿ ನೋಡೋಣ RSSನ್ನು ಅಂತ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಎಲ್ಲ ನಾಯಕರು ಮುಗಿಬಿದ್ದಿದ್ದಾರೆ. ಬಹಳಷ್ಟು ಬಾರಿ ನೀವು ನಿಷೇಧ ಮಾಡೋ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ಸು, ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ನೆನಪಿಲ್ವಾ ನಿಮಗೆ? ನೆಹರು ಅವರೇ ಗಣರಾಜ್ಯೋತ್ಸವದ ಸಮಯದಲ್ಲಿ RSS ಸ್ವಯಂ ಸೇವಕರ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಯಾಕಂದರೆ ಭಾರತ ಚೀನಾ ಯುದ್ಧ ಸಂದರ್ಭದಲ್ಲಿ RSSನ ಚಟುವಟಿಕೆಗಳನ್ನು ಗಮನಿಸಿ ಮತ್ತು ಇಡೀ ದೇಶಕ್ಕೆ RSS ಕೊಡುಗೆ ಬಹಳ ದೊಡ್ಡದಿದೆ. ಈ ರೀತಿ ಅತ್ಯಂತ ಕೆಟ್ಟ ರಾಜಕೀಯದ ನಿರ್ಧಾರವಾಗುತ್ತೆ. ಇಂಥದ್ದಕ್ಕೇನಾದರೂ ಕೈ ಹಾಕಿದ್ರೆ ಅದು ಏನಾಗುತ್ತೋ ಗೊತ್ತಿಲ್ಲ. ತಾಕತ್ತಿದ್ರೆ ಟಚ್ ಮಾಡಿ ನೋಡಿ ಅನ್ನುವಂಥ ಸವಾಲನ್ನು ಹಾಕಿದೆ BJP. ಪ್ರಿಯಾಂಕ್ ಖರ್ಗೆ ಅವರು ಪಾಪ ಏನೋ ದೊಡ್ಡ ಕುರ್ಚಿ ಮೇಲೆ ಕಣ್ಣಿಟ್ಟಿರಬೇಕು, ಅದಕ್ಕೆ ಓಲೈಸೋ ಪ್ರಯತ್ನ ಮಾಡ್ತಿದೆ ಅಂತ ಮುಗಿಬಿದ್ದಿರೋ ಹೊತ್ತಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬಿಗ್ ಶಾಕ್. ಯಾವ ಥರ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೀತಾರೆ, CM ಆ್ಯಕ್ಷನ್ಗೆ ಮುಂದಾಗಿದ್ದಾರೆ. ಆದರೆ ಅವರದ್ದೇ ಕಲಬುರಗಿಯಲ್ಲಿ ಕಾಂಗ್ರೆಸ್ ನಾಯಕರೇ RSS ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಅಂದರೆ ಕಾಂಗ್ರೆಸ್ ನಾಯಕರ ಆಡಳಿತ ಇರುವಂಥ ಶಾಲೆಗಳಲ್ಲಿ ಇದು ಅಚ್ಚರಿಗೆ ಕಾರಣ ಆಗಿದೆ. ಮತ್ತು ಅವರದ್ದೇ ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಶಾಕ್ ನೋಡಿ. ಕಾಂಗ್ರೆಸ್ ಶಾಸಕರ ಶಾಲೆಯಲ್ಲಿ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಕಾಂಗ್ರೆಸ್ ಶಾಸಕ MY ಪಾಟೀಲ್ ಒಡೆತನದ ಶಾಲೆಯಲ್ಲಿ RSS ಪಥ ಸಂಚಲನ ಅಧ್ಯಕ್ಷರಾಗಿದ್ದಾರೆ ಅವರು. MY ಪಾಟೀಲ್ ಅವರು ಮಹಂತೇಶ್ವರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಿನ್ನೆ ಭಾನುವಾರ ಸಂಜೆ ನಡೆದಂತಹ ಪಥ ಸಂಚಲನ. ಅದೇ ಜಿಲ್ಲೆಯ ಪ್ರಿಯಾಂಕ್ ಖರ್ಗೆ ಅವರೊಬ್ಬರು ಪ್ರಭಾವಿ ಮಂತ್ರಿ ಬೇರೆ. ಅವ್ರು ನೋಡಿದ್ರೆ ಬ್ಯಾನ್ ಮಾಡಬೇಕು, ಶಾಲೆ ಕಾಲೇಜು ಮೈದಾನ ಪಾರ್ಕು ಇಲ್ಲೆಲ್ಲ ಮಾಡೋಕ್ಕೆ ಬಿಡಬಾರ್ದು, ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯನವರು. ಸೊ ಅಫಜಲ್ಪುರ ಪಟ್ಟಣದ ಪ್ರಮುಖ ರಸ್ತೆಯಲ್ಲೆಲ್ಲ ಪಥಸಂಚಲನ ಮಾಡಿ ಮಹಂತೇಶ್ವರ ಶಿಕ್ಷಣ ಸಂಸ್ಥೆ ಶಾಲಾ ಆವರಣದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕರೇ ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಶಾಕ್ ಕೊಟ್ಟಿದ್ದಾರೆ. ಅವತ್ತು DK ಶಿವಕುಮಾರ್ ಅವರು RSS ಗೀತೆಯನ್ನು ಹಾಡುವ ಮೂಲಕ ಎಲ್ಲರನ್ನೂ ಬೆರಗಾಗಿಸಿದ್ರು. ಕಾಂಟ್ರವರ್ಸಿ ಆಯಿತು, ಪ್ರಶ್ನೆ ಮಾಡಿದರು. ಅವರು ತಿಳುವಳಿಕೆ ಇದೆ ಅಂತ ಹೇಳಿದ್ರು, ಅಧ್ಯಯನ ಮಾಡೋಕೆ ಹೇಳಿದ್ರು, ಟೀಕ್ಸೋಕೆ ಹೇಳಿದ್ರು. ಆದರೆ ಇದು ಸರಿ ಇಲ್ಲ ಅಂತ ಎಲ್ಲರಿಂದ ವ್ಯಕ್ತವಾಯಿತು ಅಭಿಪ್ರಾಯ. DK ಶಿವಕುಮಾರ್ ಅವರು RSS ಗೀತೆ ಹಾಡಿದ್ದು ಸ್ವಲ್ಪವೂ ಸರಿ ಇಲ್ಲ ಅನ್ನುವಂಥ
ಆಕ್ರೋಶವೇ ವ್ಯಕ್ತವಾಯಿತು. ಆಮೇಲೆ ಡಿ ಕೆ ಶಿವಕುಮಾರ್ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡ್ರು. BJPಗಿಂತಾನು ಇವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರಲ್ಲ ಕಾಂಗ್ರೆಸ್ನಲ್ಲಿ ಕೆಲವರು RSS ಬಗ್ಗೆ ಅನ್ನೋ ರೀತಿ ಚರ್ಚೆಗೆ ಕಾರಣ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣು ಕೆಂಪು ಮಾಡ್ಕೊಂಡಿದ್ದು ನೋಡಿದ್ವಿ. ಈಗ ಮಾತೆತ್ತಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಸುಮಾರು ಜನ ನಾಯಕರು RSS ವಿಚಾರದಲ್ಲಿ ಇದೇ ರೀತಿ ಟೀಕಿಸ್ಕೊಂಡು ಬಂದಿದ್ದಾರೆ. ಆದರೆ ಈಗ ಫರ್ದರ್ ಒಂದು ಮಹತ್ವದ ಹೆಜ್ಜೆ ಇಡ್ತಿರೋದು ನಿರ್ಬಂಧಿಸುವ ಮೂಲಕ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಗಿಫ್ಟನ್ನು ಕೊಡಲಿದ್ದಾರೆ. ಈಗ ಜಾತಿ ಗಣತಿ ವಿಚಾರದಲ್ಲಿ ಬೆಳವಣಿಗೆಗಳಾಗ್ತಿದ್ದಾವೆ. ಸಿದ್ದರಾಮಯ್ಯನವರು ಪ್ರಿಯಾಂಕ್ ಖರ್ಗೆ ಅವರ ಲೆಟರ್ ಬರ್ತಿದ್ದಂಗೆ ಅದನ್ನು ಪರಿಶೀಲಿಸೋದು ಮತ್ತೊಂದಿಲ್ಲ, ಕ್ವಿಕ್ ಆ್ಯಕ್ಷನ್ಗೀಗ ಆದೇಶ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಇಬ್ಬರೂ ಕೂಡ RSS ವಿಚಾರದಲ್ಲಿ ನಾವು ಒಂದು ದೊಡ್ಡ ಸ್ಟೆಪ್ ಇಟ್ಟು ತೋರಿಸ್ತೀವಿ ಅಂತ ಹೊರಟಂಗೆ ಕಾಣಿಸ್ತಿದೆ. ಆದರೆ ಅಸಲಿಯತ್ತು ಬೇರೆನಾ? ಈಗ ಏನೋ ಮಾಡಿಬಿಡ್ತೀವಿ ಅಂತ ಒಂದು ಸಂಘಟನೆಯ ಚಟುವಟಿಕೆಗಳನ್ನು ಹಂಗೆ ಏಕಾಏಕಿ ನಿರ್ಬಂಧಿಸೋದಕ್ಕಾಗಲ್ಲ. ಕಾನೂನಾತ್ಮಕವಾಗಿ ಎಲ್ಲದಕ್ಕೂ ಅವಕಾಶ ಇದೆಯಾ ಅನ್ನೋದನ್ನು ನೋಡಬೇಕಾಗತ್ತೆ. ಆದರೆ ಇಲ್ಲಿ ಈಗ DK ಮತ್ತು ಸಿದ್ದರಾಮಯ್ಯನವರ ನಡುವೆ ಎದ್ದಿರುವಂತಹ ಕುರ್ಚಿ ಜಟಾಪಟಿ ಇದೆಯಲ್ವಾ, ಇನ್ನೇನು ನವೆಂಬರ್ ಕ್ರಾಂತಿ ಆಗೇ ಆಗುತ್ತೆ. ನಾನೇನು ಮಾತಾಡಲ್ಲ ಜಾಸ್ತಿ, ನವೆಂಬರ್ ಮುಗಿಯೋ ಅಷ್ಟೊತ್ತಿಗೆ ಏನಾಗಬೇಕೋ ಆಗುತ್ತೆ ಅಂತ ಆಪ್ತರ ಬಳಿ DK ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ ಅನ್ನೋದು ಜೋರು ಸುದ್ದಿ ಆಗ್ತಿದೆ. ಈಗ ಮೊನ್ನೆ DK ಶಿವಕುಮಾರ್ ಅವರು ಬೆಂಗಳೂರು ಪರ್ಯಟನೆಗೆ ಹೋದಾಗ CM ಕುರ್ಚಿ ವಿಚಾರ ಜೋರಾಗಿ ಜನರ ಬಾಯಲ್ಲೂ ಬಂತು. ಹತ್ತಿರ ಬಂದಿದೆ ಟೈಮು ಅಂತ DK ಶಿವಕುಮಾರ್ ಅವರು ಹೇಳಿರೋ ಥರ ಕೇಳಿಸುವಂಥ ಒಂದು ವಿಡಿಯೋ ಅಂತೂ ವೈರಲ್ ಆಗಿ ಜೋರು ಚರ್ಚೆಗೆ ಕಾರಣ ಆಯಿತು. ಇಂಥದ್ದೆಲ್ಲ ನಡೀತಾನೆ ಇದೆ, ಅವ್ರು ಬಣ್ಣದವರು ಇವ್ರು ಬಣ್ಣದವರು ಅಂತ. ಇದು ಈಗ ಡ್ಯಾಮೇಜ್ ಆಗ್ತಿದೆ, ಹೈಕಮಾಂಡ್ಗೆ ಬಹಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಖರ್ಗೆ ಅವರು ಒಂದು ಟ್ವಿಸ್ಟ್ ಇಟ್ಟರೆ RSS ಕಡೆಗೆ ಎಲ್ಲರ ಗಮನ ಹೋಗುತ್ತೆ. RSS ಬ್ಯಾನ್ ಅನ್ನೋ ವಿಷಯ ತಗೊಂಡ್ಬಿಟ್ರೆ ಜೋರು ಪರ ವಿರೋಧ ಟಿವಿಗಳಲ್ಲಿ ಎಲ್ಲ ಕಡೆ ಅದೇ ಆಗಿಬಿಡುತ್ತೆ. ಸೊ ಈ CM ಕುರ್ಚಿ ಕಡೆಗೆ ಗಮನ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಹೊತ್ತಿಸಿರುವ ಕಿಡಿಯಾಯ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧಿಸೋ ನಿಟ್ಟಿನಲ್ಲಿ ದೇಶದಲ್ಲೇ ನಾವು ಒಂದು ದೊಡ್ಡ ಸ್ಟೆಪ್ಪನ್ನು ತಗೊಳ್ತೀವಿ ಅಂತ ಸಿದ್ದು ಸರ್ಕಾರ ಈಗ ಮುಂದಾಗಿದೆ. BJP ತಾಕತ್ತಿದ್ರೆ ಟಚ್ ಮಾಡಿ ನೋಡಿ ಅಂತ ಓಪನ್ ಚಾಲೆಂಜನ್ನು ಹಾಕಿದೆ. ಕಾದು ನೋಡಬೇಕು. RSS ಶತಮಾನೋತ್ಸವ ನಡೀತಿರುವಂಥ ಸಮಯ. ಮತ್ತೊಂದು ಕಡೆ ಕೆಂಪುಕೋಟೆಯ ಮೇಲೆ ನಿಂತು ನರೇಂದ್ರ ಮೋದಿಯವರು ಈ ವಿಶ್ವದಲ್ಲಿಯೇ ಅತಿ ಶ್ರೇಷ್ಠವಾದ ಸಂಘಟನೆ ಅನ್ನುವಂಥ ಹೆಗ್ಗಳಿಕೆಯನ್ನು RSSಗೆ ಒಬ್ಬರು ಪ್ರಧಾನಿಯಾಗಿ ಅವರು ಅತ್ಯಂತ ಮಹತ್ವದ ಕಾರ್ಯಕ್ರಮದಲ್ಲಿ ಸಂದೇಶ ಸಾರಿದ್ದನ್ನು ಗಮನಿಸಿದ್ದೀವಿ. ಈ ಹೊತ್ತಲ್ಲಿ ಈಗ ಸಿದ್ದರಾಮಯ್ಯನವರು ಕರ್ನಾಟಕ ಕಾಂಗ್ರೆಸ್ಸು RSSಗೆ ನಾವು ಅತಿ ದೊಡ್ಡ ಮರ್ಮಾಘಾತವನ್ನೇ ಕೊಡ್ತೀವಿ ಕರ್ನಾಟಕದಲ್ಲಿ ಅಂತ ಹೊರಟಿದ್ದಾರೆ. ಕೇಳಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿರೋದು ಕರ್ನಾಟಕದಲ್ಲಿ. ದೇಶವ್ಯಾಪಿ ನೋಡೋದಕ್ಕೆ ಹೋದರೆ ಕೆಲವು ರಾಜ್ಯಗಳಲ್ಲಿ ಅಸ್ತಿತ್ವ, ಆಡಳಿತಾತ್ಮಕವಾಗಿ ಅಸ್ತಿತ್ವ, ಮತ್ತು ಇಲ್ಲಿ ಕಾಂಗ್ರೆಸ್ಸು ಜನಬಲ ಹಣಬಲ ಎಲ್ಲ ರೀತಿಯಲ್ಲಿ ಸ್ಟ್ರಾಂಗ್ ಆಗಿರೋದು ಕರ್ನಾಟಕದಲ್ಲಿ. ಸೊ ಸಿದ್ದರಾಮಯ್ಯನವ್ರಿಗೆ ಅಥವಾ ಬಹಳಷ್ಟು ನಾಯಕರಿಗೆ ಹೈಕಮಾಂಡ್ಗೆ ತಮ್ಮ ತಾಕತ್ತು ಪ್ರದರ್ಶಿಸುವಂಥ ಅವಶ್ಯಕತೆಯೂ ಇರಬಹುದು. ಇಡೀ ದೇಶಕ್ಕೆ ಮಾದರಿಯಾಗಿರೋ ಸ್ಟೆಪ್ ತಗೊಳ್ತೀವಿ ಅಂತ. ಹಾಗಾಗಿ ಈಗ ಒಂದು ದೊಡ್ಡ ಹೆಜ್ಜೆಯನ್ನು ಸಿದ್ದರಾಮಯ್ಯನವರು ಇಡ್ತಾ ಇರೋದಂತೂ ಹೌದು. ನೋಡಿ, ಹರಿಪ್ರಸಾದ್ ಅವರು ಏನಂತಿದ್ದಾರೆ, RSSನವರು ಭಾರತ ದೇಶದ ತಾಲಿಬಾನಿಗಳು, ಅವರು ಸರ್ಕಾರದಲ್ಲಿ ನೋಂದಾಯಿಸದ ಸಂಘಟನೆ, ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅವ್ರದ್ದು ತೋರಿಸ್ಲಿ ನೋಡೋಣ. ನೋಂದಣಿ ಇಲ್ಲದೆ ಇಷ್ಟು ವರ್ಷಗಳಿಂದ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆ ಮಾಡ್ತಾನೆ ಇದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ಪ್ರತಿಭಟನೆ ಮಾಡಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ತುಂಬ್ತಾರೆ ಪೊಲೀಸರು. ಆದರೆ ಸರ್ಕಾರಿ ಮೈದಾನಗಳಲ್ಲಿ RSSನ ಶಾಖೆಗಳನ್ನು ನಡೆಸೋದಕ್ಕೆ ಪೊಲೀಸರು ಯಾಕೆ ಅನುಮತಿ ಕೊಡ್ತಾರೆ ಅನ್ನೋದನ್ನು ಪ್ರಶ್ನೆ ಮಾಡ್ತಿದ್ದೀವಿ ಅಷ್ಟೇ. ತಮಿಳುನಾಡಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಹೋದ RSS ಸದಸ್ಯರ ಮೇಲೆ ಸರ್ಕಾರ ಕ್ರಮ ತಗೊಂಡಿದೆ. ನಮ್ಮಲ್ಲಿ ಯಾಕೆ ತಗೊಳ್ಳೋಕ್ಕಾಗಲ್ಲ? ಅವರನ್ನು ಬಂಧಿಸಿ ಕೇಸ್ ಹಾಕಬೇಕು. ಇದೇ ರೀತಿ ಕ್ರಮಗಳನ್ನು ಕರ್ನಾಟಕದಲ್ಲೂ ತಗೊಳ್ಬೇಕು ಅಂತ ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ. ಮತ್ತು ಮುಗ್ಧ ಮಕ್ಕಳ ಮೇಲೆ ಇದು ಕೆಟ್ಟ ಪರಿಣಾಮ ಬೀರುತ್ತೆ. ಸಂಘಟನೆ ಶಾಲಾ ಕಾಲೇಜಲ್ಲೆಲ್ಲ ಮಾಡಬಾರ್ದು ಅಂತ ಅವರು ಹೇಳ್ತಿರೋದು. ಯಾಕಂದರೆ ಸರ್ಕಾರಿ ಮೈದಾನಗಳಲ್ಲಿ ಘೋಷಣೆ ಕೂಗ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನ ಮೇಲೆ ಭಾರತದ ಏಕತೆಗೆ ವಿರುದ್ಧವಾಗಿ, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವರು ನಕಾರಾತ್ಮಕ ಧೋರಣೆಯನ್ನು ತೋರ್ಕೊಂಡು ಬಂದಿದ್ದಾರೆ. ದೊಣ್ಣೆ ಹಿಡ್ಕೊಂಡು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಾರೆ. ಮುಗ್ಧ ಮಕ್ಕಳು ಯುವಜನರ ಮೇಲೆ ತುಂಬ ಕೆಟ್ಟ ಪರಿಣಾಮ ಆಗುತ್ತೆ ಸಮಾಜದ ಮೇಲೆ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದಾಗಿ ಇದನ್ನು ನಿರ್ಬಂಧಿಸಬೇಕು ಸರ್ಕಾರಿ ಸ್ಥಳಗಳಲ್ಲಿ ಅಂತ ಈಗ ಸರ್ಕಾರ ಮುಂದಾಗಿದೆ. BJPಗರು ಇದನ್ನು ದೊಡ್ಡ ಸವಾಲಾಗಿ ತಗೊಳ್ತೀವಿ, ಸಾಧ್ಯವಾದರೆ ಮಾಡಿ ತೋರಿಸಿ ನೋಡೋಣ ಅಂತ ಸವಾಲೆಸ್ದಿರೋದು. ಕಾದು ನೋಡೋಣ. ಇದು ದೊಡ್ಡ ಜಟಾಪಟಿ ಕಾರಣ ಆಗೋದ್ರಲ್ಲಂತೂ ಡೌಟೇ ಇಲ್ಲ. ನಾವು ಅಧಿಕಾರಕ್ಕೆ ಬಂದ್ರಂತೂ ಇದನ್ನು ಮಾಡೇ ಮಾಡ್ತೀವಿ ಓವರ್ ಆಲ್ ದೇಶದಲ್ಲಿ ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ಅಧಿಕಾರ ಇರೋ ಕಡೆ ಏನಾಗುತ್ತೋ ಅದನ್ನು ಮಾಡಿ ತೋರಿಸ್ತೀವಿ ಅಂತ ಸಿದ್ದರಾಮಯ್ಯನವರು ಹೊರಟಿದ್ದಾರೆ.
ನೋಡಬೇಕಿದೆ ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.